ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರರ ತಪಸ್ಸು, ತ್ರಿಶಂಕುವು ಯಜ್ಞ ಮಾಡಿಸಲು ವಸಿಷ್ಠರನ್ನು ಪ್ರಾರ್ಥಿಸಿದುದು, ಅವರ ಅಸಮ್ಮತಿ, ತ್ರಿಶಂಕುವು ವಸಿಷ್ಠರ ಪುತ್ರರನ್ನು ಶರಣು ಹೊಂದಿದುದು ಎಂಬ 57ನೆಯ ಸರ್ಗಕ್ಕೆ ಸ್ವಾಗತ. ತತಸ್ಸಂತಪ್ತ ಹೃದಯ ಸ್ಮರನ್ನಿಗ್ರಹಮಾತ್ಮನಃ ವಿನಿಶ್ವಸ್ಯ ಕೃತವೈರೋ ಮಹಾತ್ಮನ. ವಸಿಷ್ಠರಿಂದ ತಮಗುಂಟಾದ ಪರಾಜಯವನ್ನು ನೆನೆದು ವಿಶ್ವಾಮಿತ್ರರ ಹೃದಯವು ಶೋಕದಿಂದ ಸಂತಪ್ತವಾಗಿತು. ಕ್ಷಣ ಕ್ಷಣಕ್ಕೂ ಸುದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಿದ್ದರು. ತಮ್ಮನ್ನು ಪರಾಭವಗೊಳಿಸಿದುದಕ್ಕಾಗಿ ವಿಶ್ವಾಮಿತ್ರರು ವಸಿಷ್ಠರನ್ನು ಶತ್ರುವೆಂದೇ ಭಾವಿಸಿದರು. ತಪಸ್ಸನ್ನು ಮಾಡಲು ನಿಶ್ಚಯಿಸಿ ಮಹಾರಾಣಿಯೊಡನೆ ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿದರು. ತಪೋವನವೊಂದರಲ್ಲಿ ಘೋರವಾದ ತಪಸ್ಸನ್ನು ಮಾಡಲು ಉಪಕ್ರಮಿಸಿದರು. ಕಂದ ಮೂಲ ಫಲಗಳನ್ನೇ ಸೇವಿಸುತ್ತಾ ನಿಯತೇಂದ್ರಿಯರಾಗಿ ಘೋರವಾದ ತಪಸ್ಸನ್ನು ಮಾಡುತ್ತಿದ್ದರು. ಅದೇ ಕಾಲದಲ್ಲಿ ಅವರಿಗೆ ಸತ್ಯ ಧರ್ಮ ಪರಾಯಣರಾದ ಹವಿಷ್ಯಂದ, ಮಧುಷ್ಯಂದ, ದೃಢನೇತ್ರ, ಮಹಾರಥರೆಂಬ 4 ಮಕ್ಕಳು ಜನಿಸಿದರು. ವಿಶ್ವಾಮಿತ್ರರು ಬ್ರಹ್ಮರ್ಷಿಯಾಗಬೇಕೆಂಬ ದೃಢ ನಿಶ್ಚಯದಿಂದ 1000 ವರ್ಷಗಳು ಮಾಡಿದ ತಪಸ್ಸಿನಿಂದ ಲೋಕ ಪಿತಾಮಹನಾದ ಚತುರ್ಮುಖನು ಪ್ರಸನ್ನನಾಗಿ ದೇವತೆಗಳೊಡನೆ ಪ್ರತ್ಯಕ್ಷನಾಗಿ ಬಂದು ತಪೋಧನರಾದ ವಿಶ್ವಾಮಿತ್ರರನ್ನು ಕುರಿತು ಸುಮಧುರವಾದ ಈ ಮಾತುಗಳನ್ನಾಡಿದನು. ವಿಶ್ವಾಮಿತ್ರ, ಘೋರವಾದ ನಿನ್ನ ತಪಸ್ಸಿಗೆ ಮೆಚ್ಚಿರುವೆನು. ರಾಜರ್ಷಿಯಾದವನು ಪಡೆಯಬಹುದಾದ ಲೋಕಗಳೆಲ್ಲವನ್ನು ಘೋರವಾದ ತಪಃಪ್ರಭಾವದಿಂದ ನೀನು ಪಡೆದಿರುವೆ. ಈ ಘೋರ ತಪಸ್ಸಿನಿಂದಾಗಿ ನೀನು ರಾಜರ್ಷಿಯಾದೆ ಎಂದು ನಾವು ಭಾವಿಸಿರುವೆವು. ಲೋಕೇಶ್ವರನಾದ ಬ್ರಹ್ಮನು ಹೀಗೆ ಹೇಳಿ ದೇವತೆಗಳೊಡನೆ ವಿಶ್ವಾಮಿತ್ರರ ಆಶ್ರಮದಿಂದ ಹೊರಟನು. ದೇವತೆಗಳು ಸ್ವರ್ಗಲೋಕಕ್ಕೂ ಬ್ರಹ್ಮನು ಬ್ರಹ್ಮಲೋಕಕ್ಕೂ ತೆರಳಿದರು. ಬ್ರಹ್ಮನು ಹೇಳಿದ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರರಿಗೆ ಬಹಳ ನಾಚಿಕೆಯುಂಟಾಗಿತು. ತಲೆಯನ್ನು ತಗ್ಗಿಸಿಕೊಂಡು ಕುಳಿತರು. ದೈನ್ಯದಿಂದ ಹೇಳಿಕೊಂಡರು, ಬ್ರಹ್ಮರ್ಷಿಯಾಗಲೆಂದೇ 1000 ವರ್ಷಗಳ ಕಾಲ ಅತ್ಯುತ್ಕೃಷ್ಟವಾದ ಅತ್ಯುಗ್ರವಾದ ತಪಸ್ಸನ್ನು ಮಾಡಿದೆನು. ಆದರೆ ಋಷಿಗಳು ದೇವತೆಗಳು ನನ್ನನ್ನು ರಾಜಋಷಿ ಎಂದು ಮಾತ್ರ ಪರಿಗಣಿಸುತ್ತಾರೆ. ಅದರಿಂದ ನಾನು ಇದುವರೆಗೂ ಮಾಡಿದ ತಪಸ್ಸು ವ್ಯರ್ಥವೆಂದೇ ಭಾವಿಸುತ್ತೇನೆ. ನಾನು ಬ್ರಹ್ಮರ್ಷಿಯಾಗುವವರೆಗೂ ತಪಶ್ಚರಣೆ ಮಾಡಿಯೇ ತೀರುವೆನು ಎಂಬುದಾಗಿ ಮನಸ್ಸಿನಲ್ಲಿ ನಿಶ್ಚಯಿಸಿ ಪುನಃ ಘೋರವಾದ ತಪಸ್ಸಿನಲ್ಲಿ ನಿರತರಾದರು. ಗಮನಿಸಿ, ಇಲ್ಲಿ ವಿಶ್ವಾಮಿತ್ರರು ಬ್ರಹ್ಮರ್ಷಿಯಾಗಬೇಕೆಂದು ಬಯಸಿದ್ದಾದರೂ ಏತಕ್ಕೆ? ವಸಿಷ್ಠರಲ್ಲಿರುವಂತಹ ಬ್ರಹ್ಮಬಲವನ್ನು ಪಡೆದುಕೊಳ್ಳಬೇಕು. ಅವರ ಬ್ರಹ್ಮದಂಡ ತನ್ನ ಬ್ರಹ್ಮಾಸ್ತ್ರವನ್ನೇ ನುಂಗಿ ಹಾಕಿರುವಾಗ ಅಂತಹ ಬಲವನ್ನೇ ನಾನು ಪಡೆಯಬೇಕು ಎಂದು ಅಂದರೆ ಅಂತಿಮವಾಗಿಯೂ ಕೂಡ ತಪಸ್ಸಿನಲ್ಲಿ ತೊಡಗಿದುದರ ಮೂಲ ಉದ್ದೇಶವು ತಾನು ಆ ಬಲವನ್ನು, ಅಂದರೆ ಬಾಹುಬಲ, ಕ್ಷತ್ರಿಯರಿಗೆ ಮುಖ್ಯವಾದಂತಹ ಬ್ರಹ್ಮಾಸ್ತ್ರಕ್ಕೂ ಮೀರಿದಾದಂತಹ ಆ ಬ್ರಹ್ಮದಂಡದ ಬ್ರಹ್ಮ ಬಲವನ್ನು ಪಡೆಯಬೇಕೆಂದು ಬಯಸಿದ್ದು. ವಾಸ್ತವದಲ್ಲಿ ಬಲವು ಬ್ರಹ್ಮದಂಡದಲ್ಲಿರಲಿಲ್ಲ. ಅಲ್ಲಿಯೇ ವಿಶ್ವಾಮಿತ್ರರು ತಪ್ಪಿರಬಹುದು. ನಾವು ಎಷ್ಟೋ ಬಾರಿ ಹಾಗೆ ಅಂದುಕೊಳ್ಳುತ್ತೇವೆ. ನಮ್ಮ ದೇಶದಲ್ಲಿ ಅದ್ಭುತವಾದ ಅಸ್ತ್ರಶಸ್ತ್ರಗಳನ್ನು ಸಂಗ್ರಹಿಸಿದ ಕಾರಣ ಮಾತ್ರದಿಂದ ದೇಶ ಬಲಿಷ್ಠವಾಗುವುದಿಲ್ಲ. ದೇಶವನ್ನು ರಕ್ಷಣೆ ಮಾಡಿಕೊಳ್ಳಲು ಅವೆಲ್ಲದರ ಅವಶ್ಯಕತೆ ಇರುತ್ತದೆ. ಆದರೆ ಅದೆಲ್ಲಕ್ಕಿಂತ ಮುಖ್ಯವಾದುದು ಪ್ರಜಾಶಕ್ತಿ. ನಾವೆಲ್ಲರೂ ಒಗ್ಗೂಡಿದ್ದರೆ, ಹಿಂದೆ ಒಂದು ಕಾಲದಲ್ಲಿ ಶಕ, ಹೂಣ, ಯವನರೆಲ್ಲರೂ ಆ ಮುಸಲ್ಮಾನರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿ ಈ ದೇಶವನ್ನು ಆಕ್ರಮಿಸಿಕೊಳ್ಳಲು ಮೂಲ ಕಾರಣ ನಮ್ಮ ದೇಶದ ಜನರಲ್ಲಿಯೇ ಒಗ್ಗಟ್ಟಿಲ್ಲದೆ ಹೋಗಿದ್ದುದು. ಯಾವಾಗ ಪ್ರಜಾಶಕ್ತಿ ಒಗ್ಗಟ್ಟಿಲ್ಲದೆ ಇರುತ್ತದೆಯೋ ಆಗ ರಾಜನಿಗೆ ಅದೆಷ್ಟು ಆನೆಗಳ ಬಲವಿದ್ದರೇನು, ಅದೆಷ್ಟು ರಥಗಳಿದ್ದರೇನು, ಇಂದು ಕೂಡ ನಮ್ಮಲ್ಲಿ ಅದೆಷ್ಟು ಕ್ಷಿಪಣಿಗಳಿದ್ದರೇನು, ಅದೆಷ್ಟು ಯುದ್ಧ ಟ್ಯಾಂಕರ್ಗಳಿದ್ದರೇನು, ಅವೆಲ್ಲವೂ ನಮ್ಮ ಗಡಿಯ ಹೊರಗಡೆಯ ಪ್ರಯೋಜನಕ್ಕೆ, ಗಡಿಯೊಳಗೆ ಯಾರು ನುಸುಳದಿರುವಂತೆ ನೋಡಿಕೊಳ್ಳುವುದಕ್ಕೆ. ಅವು ಎಷ್ಟು ಬಲಯುತವಾಗಿದೆಯೋ ದೇಶವನ್ನು ಒಳಗಿನಿಂದಲೂ ಅಷ್ಟೇ ಬಲಯುತವಾಗಿ ಮಾಡಬೇಕಲ್ಲವೇ? ಒಳಗಿನಿಂದಲೂ ದೇಶ ಬಲಯುತವಾಗಬೇಕಾದರೆ ನಾವೆಲ್ಲರೂ ಒಬ್ಬರಿಗೊಬ್ಬರು ಹೊಂದಿಕೊಂಡು, ಒಬ್ಬರಿಗೊಬ್ಬರು ಜಾತಿ ವಿಜಾತಿ ಧರ್ಮ ಮತ ಪಂಥ ಈ ಹೆಸರಿನಲ್ಲಿ ನಮ್ಮೊಳಗೆ ಇಡೀ ಸಮಾಜವನ್ನು 100 ಭಾಗಗಳಾಗಿ ಮಾಡದೆ, ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಅವರವರದೇ ಆದಂತಹ ಮನೋದೌರ್ಬಲ್ಯವಿರುತ್ತದೆ.
ಬಹಳಷ್ಟು ಜನರಿಗೆ ನಾವು ಬಹಳ ಮೇಲ್ವರ್ಗದವರು ಎಂಬ ಕೀರ್ತಿಯ ಶನಿ ಅಂಟಿಕೊಂಡಿರುತ್ತದೆ. ಕೆಲವರಿಗೆ ನಾವು ಕೀಳು ಜನಗಳು ಎಂಬಂತಹ ಕೀಳರಿಮೆ ಅಂಟಿಕೊಂಡಿರುತ್ತದೆ. ಅದೆಲ್ಲದರಿಂದಲೂ ಆ ಕೀಳರಿಮೆಯಿಂದ ಹೊರಗೆ ಬರಲು ಯಾರು ಅಧ್ಯಾಪನಗಳಲ್ಲಿ ತೊಡಗಿ ಯೋಗ್ಯವಾದ ಜ್ಞಾನವನ್ನು ಸಂಪಾದಿಸಿರುವರು ಅವರು ಆ ಕೀಳರಿಮೆ ಹೊಂದಿದವರನ್ನು ಮೇಲೆತ್ತುತ್ತಾ ಈ ಜಗತ್ತಿನಲ್ಲಿ ನಾವೆಲ್ಲರೂ ಸಮಾನರೇ, ಬದುಕಿನಲ್ಲಿ ಭಗವಂತನು ಕೊಟ್ಟ ಭೋಗಭಾಗ್ಯಗಳನ್ನು ಅನುಭವಿಸುತ್ತಿರುತ್ತೇವೆ, ಆದರೆ ವಾಸ್ತವದಲ್ಲಿ ನಾವೆಲ್ಲರೂ ಸಮಾನರೇ ಎಂಬುದನ್ನು ಪರಸ್ಪರ ಅರಿತುಕೊಂಡು ದೇಶವನ್ನು ಒಳಗಿನಿಂದ ಗಟ್ಟಿಗೊಳಿಸಬೇಕಲ್ಲವೇ? ಇಲ್ಲಿ ಆ ಒಳಗಿನಿಂದ ಗಟ್ಟಿಗೊಳಿಸಿಕೊಳ್ಳುವಿಕೆ, ಆ ಒಳಗಿನಿಂದ ಇದ್ದಂತಹ ಜ್ಞಾನದ ಬಲವೇ ಆ ಬ್ರಹ್ಮದಂಡಕ್ಕೂ ಕೂಡ ಬ್ರಹ್ಮಾಸ್ತ್ರವನ್ನೇ ನುಂಗುವ ಶಕ್ತಿಯನ್ನು ಕೊಟ್ಟಿದ್ದು. ಹಾಗೆಂದ ಮಾತ್ರಕ್ಕೆ ಆ ಬ್ರಹ್ಮದಂಡವನ್ನೇ ಅಪಹರಿಸಿಕೊಂಡು ಹೋಗಿ ಬೇರೆ ಯಾರಾದರೂ ಪ್ರಯತ್ನಿಸಿದ್ದರೆ ವಸಿಷ್ಠರ ಕೈಯಲ್ಲಿ ಆ ಬ್ರಹ್ಮದಂಡ ಯಾವ ಕೆಲಸವನ್ನು ಮಾಡಿತೋ ಆ ಕೆಲಸವನ್ನು ಬೇರೆ ಕಡೆ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಿಜವಾದ ಶಕ್ತಿ ನಮ್ಮೊಳಗೇ ಇದೆ ಎಂಬುದನ್ನು ಪರಿಗಣಿಸಿಕೊಂಡು ಅದನ್ನು ಗಮನಿಸಿಕೊಂಡು ನಾವು ಇಡೀ ದೇಶವನ್ನು ಒಗ್ಗೂಡಿಸುವ ಕೆಲಸವನ್ನು ಮೊದಲು ಮಾಡಬೇಕಲ್ಲವೇ? ನಮ್ಮ ಮನೋದೌರ್ಬಲ್ಯಗಳನ್ನು ಪಕ್ಕಕ್ಕಿಟ್ಟು ಪ್ರತಿಯೊಬ್ಬರು ಈ ನೆಲದಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬರು ನಾವೆಲ್ಲರೂ ಭಾರತೀಯರು ಎಂಬ ಭಾವದಲ್ಲಿ ನಾವು ಮುಂದೆ ಸಾಗಬೇಕಲ್ಲವೇ? ಆಗ ಇಲ್ಲಿ ಎಲ್ಲಿಯ ತನಕ ವಿಶ್ವಾಮಿತ್ರನಿಗೆ ವಸಿಷ್ಠರ ಮೇಲೆ ಆ ಕ್ರೋಧವಿತ್ತೋ, ವಸಿಷ್ಠರ ಶಕ್ತಿಯನ್ನು ತಾನು ಗಳಿಸಿಕೊಳ್ಳಬೇಕೆಂಬ ಭಾವವಿತ್ತೋ, ಅದನ್ನು ಬಿಟ್ಟು ಆತ ಬ್ರಹ್ಮಜ್ಞಾನಕ್ಕೆ ಮೊರೆ ಹೋದಾಗ ಇಡೀ ಜಗತ್ತು ಬ್ರಹ್ಮನಿಂದಲೇ ಆಗಿರುವುದು. ಅಂದರೆ ಇದು ಚತುರ್ಮುಖ ಬ್ರಹ್ಮನಲ್ಲ, ಇಡೀ ಜಗತ್ತು ಪರಬ್ರಹ್ಮವೆಂಬ ವಸ್ತುವಿನಿಂದಲೇ ಆಗಿರುವಂತಹುದು ಎಂಬ ಬ್ರಹ್ಮಜ್ಞಾನದಲ್ಲಿ ಆತ ನೆಲೆ ನಿಂತಾಗ ಆಗ ನಿಜವಾದ ಬ್ರಹ್ಮರ್ಷಿಯಾಗುತ್ತಾನೆ. ಅಂದರೆ ನಮಗೆ ಅರ್ಥವಾಗುವ ಮಟ್ಟದಲ್ಲಿ ತಿಳಿದುಕೊಳ್ಳಬೇಕೆಂದರೆ ಯಾವಾಗ ವ್ಯಕ್ತಿ ಈ ಇಡೀ ಸಮಾಜದಲ್ಲಿರುವ ಎಲ್ಲ ವ್ಯಕ್ತಿಗಳು ಒಂದೇ, ಎಲ್ಲರೂ ನನ್ನದೇ ಪ್ರತಿಬಿಂಬ ಎಂಬ ಭಾವದಲ್ಲಿ ಎಲ್ಲರೊಡನೆ ಒಂದಾಗಿ ಸೇರಿ ಹೋಗುತ್ತಾನೋ ಅಂದು ಇಡೀ ಸಮಾಜಕ್ಕೆ ಬ್ರಹ್ಮಬಲ ಬ್ರಹ್ಮಶಕ್ತಿ ಉಂಟಾಗುತ್ತದೆ. ದೇವತೆಗಳು ನನ್ನನ್ನು ರಾಜರ್ಷಿ ಎಂದು ಮಾತ್ರ ಪರಿಗಣಿಸುತ್ತಾರೆ. ಇದರಿಂದ ನಾನು ಇದುವರೆಗೆ ಮಾಡಿದ ತಪಸ್ಸು ವ್ಯರ್ಥವೆಂದೇ ಭಾವಿಸುತ್ತೇನೆ. ನಾನು ಬ್ರಹ್ಮರ್ಷಿಯಾಗುವವರೆಗೂ ತಪಶ್ಚರಣೆ ಮಾಡಿಯೇ ತೀರುವೆನು ಎಂಬುದಾಗಿ ಮನಸ್ಸಿನಲ್ಲಿ ನಿಶ್ಚಯಿಸಿ ಪುನಃ ಘೋರವಾದ ತಪಸ್ಸಿನಲ್ಲಿ ನಿರತರಾದರು ಕಾಕುಸ್ಥ. ಅದೇ ಸಮಯದಲ್ಲಿ ಇಕ್ಷ್ವಾಕು ವಂಶವನ್ನು ಬೆಳಗಿಸುತ್ತಿದ್ದ ತ್ರಿಶಂಕುವೆಂಬ ಪ್ರಸಿದ್ಧನಾದ ರಾಜನೊಬ್ಬನಿದ್ದನು. ಅವನು ಸತ್ಯವಾದಿಯು, ಜಿತೇಂದ್ರಿಯನು. ಅವನಿಗೆ ಯಾಗ ಮಾಡಿ ಅದರ ಫಲದಿಂದ ದೇವತೆಗಳ ಸ್ಥಾನವಾಗಿರುವ ಸ್ವರ್ಗಕ್ಕೆ ಸಶರೀರನಾಗಿ ಹೋಗಬೇಕೆಂಬ ಅಭಿಲಾಷೆಯುಂಟಾಯಿತು. ಉಪ್ಪು ಖಾರ ತಿಂದು ಬೆಳೆದ ನಮ್ಮ ದೇಹ ಎಲ್ಲ ರೀತಿಯಾದಂತಹ ಕಾಮ ಕ್ರೋಧ ಲೋಭ ಮೋಹಾದಿಗಳಿಗೆ ಒಗ್ಗಿಕೊಂಡಿರುವಂತಹದ್ದು. ಇದರಲ್ಲಿ ಜ್ಞಾನದಷ್ಟೇ ಅಜ್ಞಾನವೂ ಇದೆ. ಇವೆಲ್ಲವನ್ನೂ ಹೊತ್ತುಕೊಂಡು ನಾವು ಸ್ವರ್ಗಕ್ಕೆ ಹೋಗುವುದಾದರೂ ಸಾಧ್ಯವೇ? ಸ್ವರ್ಗಕ್ಕೆ ಹೋಗಬೇಕಾದರೆ ಈ ಮರ್ತ್ಯ ಶರೀರವನ್ನು ಇಲ್ಲಿಯೇ ತ್ಯಜಿಸಬೇಕು. ಅದಕ್ಕಾಗಿ ದಿವ್ಯ ಶರೀರವನ್ನು ಧರಿಸಬೇಕು. ಇಲ್ಲವಾದರೆ ಇರುವ ಈ ಮರ್ತ್ಯ ಶರೀರವನ್ನೇ ಆ ಮಟ್ಟಕ್ಕೆ ನಾವು ಪರಿಶುದ್ಧಿಗೊಳಿಸಬೇಕು. ಇಲ್ಲಿ ಆದ ತಪ್ಪು ಅದೇ ಆಗುತ್ತಿದೆ. ತ್ರಿಶಂಕುವು ಕುಲಪುರೋಹಿತರಾದ ವಸಿಷ್ಠರನ್ನು ಸಂದರ್ಶಿಸಿ ತನ್ನ ಮನಸ್ಸಿನ ಅಭಿಲಾಷೆಯನ್ನು ತಿಳಿಸಿದನು. ವಸಿಷ್ಠರು ಕ್ಷಣಕಾಲ ಯೋಚಿಸಿ ಅದು ಶಕ್ಯವಿಲ್ಲ ಎಂದು ಉತ್ತರಿಸಿದರು. ಹೀಗೆ ವಸಿಷ್ಠರಿಂದ ತಿರಸ್ಕೃತನಾದ ತ್ರಿಶಂಕುವು ದಕ್ಷಿಣ ದಿಕ್ಕಿನೆಡೆಗೆ ಹೊರಟು ಬಹಳ ದೂರ ನಡೆದು ತಾನು ಸಂಕಲ್ಪಿಸಿದ್ದ ಕರ್ಮದ ಸಿದ್ಧಿಗಾಗಿ ವಸಿಷ್ಠರ ಮಕ್ಕಳಿದ್ದ ಆಶ್ರಮಕ್ಕೆ ತೆರಳಿದನು. ಅನವರತವಾದ ತಪಶ್ಚರಣೆಯಲ್ಲಿ ನಿರತರಾಗಿದ್ದ ವಸಿಷ್ಠರ 100 ಮಕ್ಕಳಿದ್ದ ದಿವ್ಯಾಶ್ರಮಕ್ಕೆ ರಾಜನು ಹೋಗಿ ಯಶಸ್ವಿಗಳಾದ ಪರಮಾದ್ಭುತವಾದ ತೇಜಸ್ಸಿನಿಂದ ಕೂಡಿದ್ದ 100 ಮಂದಿ ವಸಿಷ್ಠ ಪುತ್ರರನ್ನು ಸಂದರ್ಶಿಸಿದನು. ತ್ರಿಶಂಕುವು ಮಹಾತ್ಮರಾದ 100 ಮಂದಿ ಗುರುಪುತ್ರರಿಗೂ ಜ್ಯೇಷ್ಠಾನುಕ್ರಮವಾಗಿ ಅಭಿವಾದನ ಪೂರ್ವಕವಾದ ನಮಸ್ಕಾರವನ್ನು ಮಾಡಿ ನಾಚಿಕೆಯಿಂದ ತಲೆ ತಗ್ಗಿಸಿ ಬದ್ಧಾಂಜಲಿಯಾಗಿ ಹೇಳಿದನು. ಗುರುಸುತರೆ, ನಾನು ಮಹಾಮಹಿಮನಾದ ವಸಿಷ್ಠರಿಂದ ತಿರಸ್ಕೃತನಾಗಿ ತಮ್ಮ ಆಶ್ರಮಕ್ಕೆ ಬಂದಿರುವೆನು. ಇಂದು ನೀವೇ ನನ್ನ ರಕ್ಷಕರು. ನಿಮಗೆ ಶರಣಾಗತನಾಗಿದ್ದೇನೆ. ನನ್ನನ್ನು ಉದ್ಧರಿಸಿರಿ. ನಿಮಗೆ ಮಂಗಳವಾಗಲಿ. ಸಶರೀರನಾಗಿಯೇ ಸ್ವರ್ಗಕ್ಕೆ ಹೋಗುವಂತಹ ಫಲ ಕೊಡುವ ಮಹಾಯಜ್ಞವನ್ನು ಮಾಡಲು ಇಚ್ಛಿಸಿರುತ್ತೇನೆ. ಅದಕ್ಕೆ ನೀವು ಅನುಜ್ಞೆಯನ್ನು ನೀಡಿರಿ. ಗುರುಪುತ್ರರಾದ ನಿಮ್ಮೆಲ್ಲರನ್ನು ಈ ಯಜ್ಞವನ್ನು ಮಾಡಿಸಬೇಕೆಂದು ನಮಸ್ಕರಿಸಿ ಕೇಳಿಕೊಳ್ಳುತ್ತೇನೆ.
ತಪಸ್ಸಿನಲ್ಲಿ ಉಪಸ್ಥಿತರಾಗಿರುವ ಮಹಾನುಭಾವರಾದ ಬ್ರಾಹ್ಮಣ ಸತ್ತಮರಾದ ತಮ್ಮ ಪಾದಗಳನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಿ ನಮಸ್ಕರಿಸಿ ಬೇಡಿಕೊಳ್ಳುತ್ತೇನೆ. ನೀವೆಲ್ಲರೂ ಒಟ್ಟಾಗಿ ಸೇರಿ ಸಶರೀರನಾಗಿಯೇ ದೇವಲೋಕಕ್ಕೆ ಹೋಗಬೇಕೆಂದಿರುವ ನನ್ನ ಸಂಕಲ್ಪದ ಸಿದ್ಧಿಯಾಗುವಂತೆ ಮಹಾಯಾಗವನ್ನು ನನ್ನಿಂದ ಮಾಡಿಸಿರಿ. ನಾನು ಮಹಾರಾಜ, ನನ್ನಲ್ಲಿ ಬೇಕಾದಷ್ಟು ಧನ ಕನಕ ಆಸ್ತಿ ಪಾಸ್ತಿಗಳಿವೆ. ಆ ಎಲ್ಲ ಹಣವನ್ನು ಕೊಡುತ್ತೇನೆ. ನೀವು ಯಜ್ಞಯಾಗಗಳನ್ನು ಮಾಡುವವರಲ್ಲವೇ? ಯಜ್ಞಯಾಗಗಳನ್ನು ಮಾಡಿ ನನ್ನನ್ನು ಪರಿಶುದ್ಧಿಗೊಳಿಸಿ ನನ್ನನ್ನು ಸ್ವರ್ಗಕ್ಕೆ ಕಳಿಸಿ. ಕೇವಲ ಯಜ್ಞಯಾಗಗಳನ್ನು ಮಾಡಿಬಿಟ್ಟರೆ, ದೇವರ ಪೂಜೆಯನ್ನು ಮಾಡಿಬಿಟ್ಟ ಮಾತ್ರಕ್ಕೆ ಅಥವಾ ಯಾವುದೋ ಒಂದು ಮಹಾಯಾಗವನ್ನು ನಡೆಸಿದ ಮಾತ್ರಕ್ಕೆ ಒಬ್ಬ ವ್ಯಕ್ತಿ ಪರಿಶುದ್ಧನಾಗಲು ಸಾಧ್ಯವೇ? ಸ್ವರ್ಗಕ್ಕೆ ಸೇರಬೇಕಾದರೆ ಆತ ಎಷ್ಟರ ಮಟ್ಟಿಗೆ ಪರಿಶುದ್ಧನಾಗಬೇಕಾಗುತ್ತದೆ? ಆತನಲ್ಲಿರುವ ಎಲ್ಲ ರೀತಿಯಾದಂತಹ ದುರ್ಗುಣಗಳು, ದುರ್ವ್ಯವಹಾರಗಳು ಇವೆಲ್ಲವೂ ಸಂಪೂರ್ಣವಾಗಿ ಬಿಟ್ಟು ಹೋಗಿ ಆತನ ಶರೀರ ಮನಸ್ಸಿನ ಎಲ್ಲ ಮಲ ಕೊಳೆಗಳು ಕೂಡ ತೊಳೆದು ಹೋಗಬೇಕಾಗುತ್ತದೆ. ಅಂತಹ ದಿವ್ಯ ಶರೀರ ಆತನಿಗೆ ಉಂಟಾಗಬೇಕಾಗುತ್ತದೆ. ಹಣದಿಂದ ಅದು ಸಾಧ್ಯವಾಗುವಂತಹುದೇ? ತ್ರಿಶಂಕುವಿನಲ್ಲಿದ್ದ ಈ ಅಹಂಕಾರವನ್ನು ನೋಡಿಯೇ ವಸಿಷ್ಠರು ತಿರಸ್ಕರಿಸಿದ್ದು. ವಸಿಷ್ಠರೇ ತಿರಸ್ಕರಿಸಿರುವಾಗ ನಿಮ್ಮ ತಂದೆ ತಿರಸ್ಕರಿಸಿದ್ದಾರೆ, ನಾನು ಅವರನ್ನು ತಿರಸ್ಕರಿಸಿ ನಿಮ್ಮ ಬಳಿಗೆ ಬಂದಿರುತ್ತೇನೆ ಎಂದು ಅಹಂಕಾರದಿಂದ ನುಡಿದಾಗ ತ್ರಿಶಂಕುವಿನ ಸ್ಥಿತಿ ಏನಾಯಿತು? ನೀವೆಲ್ಲರೂ ಒಟ್ಟಾಗಿ ಸಶರೀರನಾಗಿಯೇ ದೇವಲೋಕಕ್ಕೆ ಹೋಗಬೇಕೆಂದಿರುವ ನನ್ನ ಸಂಕಲ್ಪದ ಸಿದ್ಧಿಯಾಗುವಂತೆ ಮಹಾಯಾಗವನ್ನು ನನ್ನಿಂದ ಮಾಡಿಸಿರಿ. ಇಕ್ಷ್ವಾಕು ಕುಲಪುರೋಹಿತರಾದ ವಸಿಷ್ಠರೇ ನನಗೂ ಶರಣ್ಯರು. ವಿದ್ವಾಂಸರಾದ ಪುರೋಹಿತರು ರಾಜರನ್ನು ಯಾವಾಗಲೂ ಉದ್ಧಾರ ಮಾಡುತ್ತಾರೆ. ವಸಿಷ್ಠರು ನನ್ನ ಪ್ರಾರ್ಥನೆಯನ್ನು ಮನ್ನಿಸದಿರುವ ಕಾರಣ ಅವರ ಮಕ್ಕಳಾಗಿರುವ ನೀವೇ ನನ್ನ ಪುರೋಹಿತರು. ಇಂದು ನನ್ನ ಭಾಗಕ್ಕೆ ನೀವೇ ದೇವತಾ ಸ್ವರೂಪರಾಗಿರುವಿರಿ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 57ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.